ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ತಾಲೂಕಿನ ಮನ್ಸ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರ್ಚೇಡ್ ಗ್ರಾಮ ಕಳೆದ 3-4 ತಿಂಗಳುಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇದ್ದು, ಸಾರ್ವಜನಿಕರು ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದಾರೆ. ಕೂಡಲೇ ಸರಿಪಡಿಸಬೇಕು, ಇಲ್ಲದಿದ್ದರೆ ಜಿಲ್ಲಾ ಪಂಚಾಯತ್ ಕಾರ್ಯಾಲಯದ ಎದುರು ಹೋರಾಟ ರೂಪಿಸಲಾಗುವುದು ಎಂದು ಜೈ ಕರುನಾಡು ರಕ್ಷಣಾ ಸೇನೆ ಎಚ್ಚರಿಸಿದೆ. ಈ ಕುರಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರಿಗೆ ಮನವಿ ಸಲ್ಲಿಸಲಾಯಿತು. ಪಿಡಿಒ, ಇಒ, ತಾಲೂಕು ಪಂಚಾಯತ್ ಇವರಿಗೆ ಮೌಖಿಕ ಹಾಗೂ ವಾಟ್ಸ್ಆಪ್ ಮುಖಾಂತರ ಹಲವು ಬಾರಿ ತಿಳಿಸಿದರೂ ಯಾವುದೇ ಪರಿಹಾರ ನೀಡಿರುವುದಿಲ್ಲ. 1 ವಾರದ ಒಳಗೆ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡದಿದ್ದಲ್ಲಿ ಗ್ರಾಮ ಪಂಚಾಯತ್ ಮನ್ಸ್ಲಾಪುರ ಕಚೇರಿಗೆ ಬೀಗ ಹಾಕಿ ಪ್ರತಿಭಟಿಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಸಿದ್ದಾರೆ. ಮರ್ಚಡ್ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಸರಿಯಾಗಿ ಹಾಕಿಲ್ಲ. ಮರ್ಚಡಿಗೆ ನೀರಿನ ಸಾಮರ್ಥ್ಯ ಚೆನ್ನಾಗಿದೆ, ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗ್ತಾ ಇದೆ. ಏನು ಸರ್, ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗ್ತಾನ ನಿಮಗೆ ಸಿಬ್ಬಂದಿ ಸರಿಯಾಗಿ. ನಮ್ಮಲ್ಲಿ ನೀರಿನ ವ್ಯವಸ್ಥೆ ಅರ್ಧ ಕಡ್ಗಂಬ ಹೋಗ್ತಾರೆ, ಅಂದರೆ ನೀರು ಯಾರಿಗೆ ಹೋಗ್ತಾವೆ ವೇಸ್ಟ್. ಏನು ಸರ್, ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಮಾಡಿದರೆ ನಮ್ಮಲ್ಲಿ ನೀರಿನ ಸಮಸ್ಯೆ ಇಲ್ಲ. ಸರಿಯಾಗಿ ವಾಲ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ಡ್ಯೂಟಿ ಮಾಡ್ತಾ ಇಲ್ಲ, ನೀರು ಅದಕ್ಕೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಏನು ಸರ್, ಈಗ ಅನ್ನಸೇರಿ ಅದಕ್ಕೆ ಬೇಕಾದ ಬಿಲ್ಗಳು ಮಾಡ್ಕೊಳ್ತಾ ಇದ್ದಾರೆ. ರಿಪೇರಿ ಮಾಡಿದ್ರೆ ತಾನೇ ಅದಕ್ಕೆ ನೀರು ಬರೋದು. ಏನೋ ಫೋಟೋ ತಗೊಳ್ತಾರೆ, ಆಯ್ತು ಮಾಡಿ ಸರಿ ಪಂಚಾಯತ್ ಹೆಸರು ಕೊಡ್ತಾರೆ. ಫೋನ್ ಮಾಡ್ತಿರ್ತಾರೆ, ಫೋನ್ ಮಾಡಿ ಮೆಸೇಜ್ ಮಾಡ್ತೀವಿ. ಯಾಕಾಗಿ ಕೇವಲ ಒಂದು 4 ಜನ ಬಂದಾಗ ನಾ ಪಂಚಾಯತ್ ಹೋಗಿ ಬೀಗ ಮುದ್ರೆ ಕಾರ್ಯಕ್ರಮ ಇರೋದಂತ ನಾವು ಇದ್ರ ಸಲುವಾಗಿ ಬೇರೆದವ್ರು ಬಂದಿರೋ ಸರ್, ನಮ್ಮವರೊಂದೇ ಬಂದ. ಈಗ 1 ವಾರದಲ್ಲಿ ನಮ್ಗೆ ಸರಿಯಾಗಿ ಶಾಶ್ವತ ಪರಿಹಾರ ಕೊಡಲಿಲ್ಲ ಅಂದರೆ ನಾವು ಇಲ್ಲ ನೀರು ಕೊಡಿ, ಇಲ್ಲ ವಿಷ ಕೊಡ್ಬಿಡಿ. ನಮ್ಗೆ ನೀರು ಬೇಡ. ಎಲ್ಲರಿಗೂ ಬೇಕು. ಓಕೆ, ನಾವು ಕೇಳೋದು ಮತ್ತೆ 2 ಕೇಳ್ತೀವಿ, ಯಾವ್ದಾನ ಕೊಡ್ರಿ. JJM ಪೈಪ್ ಲೈನ್ ಮುಖಾಂತರ ಸಪ್ಲೈ ಮಾಡಿರ್ತೀವಿ. JJM ಟ್ರಯಲ್ ಅಂಡ್ ರನ್ನು ಆಗಿಲ್ಲ ನಮ್ಮ ಚಡಲ್ಲಿ, ಅದ್ರ ವಿರುದ್ಧನೂ ಕ್ರಮ ತಗೋಬೇಕು. ಟ್ರಯಲ್ ಅಂಡ್ ರನ್ನು ಆಗಿಲ್ಲ, ಕೊಟ್ಟಿಲ್ಲ ಸರ್. PDO ಯಾವ ಥರ ಹ್ಯಾಂಡ್ ಓವರ್ ಬೇಡ ಅಂತೇಳಿ ಅದನ್ನು ಹ್ಯಾಂಡ್ ಓವರ್ ತಗೊಂಡ್ರೆ ಇಲ್ಲ. ಈಗ ಅಲ್ಲಿ ಏನು, ಈಗ ಅದು ಆಲ್ರೆಡಿ ರಿಲೆಂಟ್ರಲ್ಲಿ ಮಾಡಿ ಬಿಟ್ಟರಂತ ನೀರು ಪೈಪ್ ಲೈನಲ್ಲಿ ಎಲ್ಲ ನಳಗಳಿಗೆ ಕಡಿಮೆ ಆಗ್ತದೆ ಅಂತ ಉದ್ದೇಶಕ್ಕೆ ಓಕೆ, ನಾನು ಅದನ್ನ ಚೆಕ್ ಮಾಡ್ತೀನಿ, ನಾನೇ ಬಂದು ಮೇಲೆ ದೋಷ ಮಾಡಕ್ಕೆ. ಇದು ನಾವೇನು ಜಂತ ಮನೆ ಕೇಳ್ತಾ ಇಲ್ಲ, CC ರೋಡ್ ಕೇಳ್ತಾ ಇಲ್ಲ, ಆಯ್ತು ನೀರು ಮಾತ್ರ ಕೇಳಕ್ಕಾಗ್ತೀವಿ, ಬೇರೆ ಏನು ಕೇಳ್ತಾ ಇಲ್ಲ. ಬೇರೆ ಏನಾದ್ರು ಕೇಳಿದ್ರೆ ಇಲ್ಲಪ್ಪ ಉದ್ದೇಶಪೂರ್ವವಾಗಿ ಬಂದರೆ ನೀವು ಅವ್ರಿಗೆ ಮನೆ ಬೇಡ ಅಂತ ಹೇಳಿದ್ರೆ ಹೇಳ್ಬೋದು. ಆಯ್ತು, ಈಗ ತೊಂದರೆ ಇಲ್ಲ, ನೀರಲ್ಲಿ ಇದೆ, ನೀರಿನ ಸಮಸ್ಯೆ ಇಲ್ಲ, ಪೈಪ್ ಲೈನು ನಿಮ್ಮ ಸರಬರಾಜಲ್ಲಿ ವ್ಯತ್ಯಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ. ಉದ್ದೇಶಪೂರ್ವಕ ಮಾಡಕತ್ತಾರ. ನಮಗೆ ಹೊಸಪೇಟೆ ಪಂಚಾಯತ್ ನಮ್ಮ ಮನೆ ಕಡೆ ಮಾತ್ರ ಬರುತ್ತೆ. ಹೊಸಪೇಟೆ ಅವರು ಮಚ್ಚಪುರ ಅವ್ರು ಯಾಕೆ ಬರ್ತಾ ಇಲ್ಲ, ಬರೀ ಮಂಜಾಳ ಅವರು ಮತ್ತು ಪ್ರತಿ ಅದೇ ಓಣಿದವ್ರು ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮಲ್ಲಿ ವಾಟ್ಸ್ಆಪ್ ತೆಗೆದು ನೋಡಿ 1, 2, 3, 4 ನಂಬರೇ ಇರ್ತಾವ. ನಮ್ಮ ಮನೆ ಕಡೆ ಮಾತ್ರ ಒಬ್ಬನ ಮಾತ್ರ ಡ್ಯೂಟಿ ಮಾಡ್ತಾರೆ, ಒಬ್ಬನ ಮನೆಯಲ್ಲೇ ಕುಂತು ಸಂಬಳ ತಗೊಂತಿದ್ದಾರೆ. ಅದ್ರ ಬಗ್ಗೆ ಯಾರು ಕ್ರಮ ತಗೊಳ್ತಾ ಇಲ್ಲ. ಬೇಕಿದ್ರೆ ನೀವು ಕಾಲ್ ಚೆಕ್ ಮಾಡ್ರಿ, ನೆಟ್ವರ್ಕ್ ನಾವು ರಾಯಚೂರಲ್ಲೇ ಇರ್ತೇನೆ, ಎಲ್ಲರೂ ಗೊತ್ತದ. ಅವ್ನು ಬರೀ ಇಲ್ಲೇ ಕುಂತು ಸಂಬಳ ತಗೊಂತಾನಂತ. ಒಬ್ಬನು ವಾಟರ್ಮನ್ ಬಾಬು, ಅವನೊಬ್ಬನೇ ಕೆಲಸ ಮಾಡ್ತಾನೆ. ಅವ್ರ ಅಣ್ಣ ನಾಸಿರ್, ಅವ್ನು ರಾಯಚೂರಲ್ಲಿ ಇದ್ದು ಪೇಮೆಂಟ್ ತಗೊಂತಾರೆ. ಇದಕ್ಕೆ ಸಪೋರ್ಟೇಬಲ್ PDO ಇದ್ದಾರೆ. ಅವ್ರು ಈ ಒಂದು ಮೇಲೆ ನೌಕರಿ ಮಾಡ್ತಾರೋ ಗೊತ್ತಿಲ್ಲ. ಆಯ್ತು, PDO ಮೇಡಮ್ ಸರ್. ಇನ್ನೊಂದು ಕರುನಾಡು ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷ ಸೈಯದ್ ಸಾಬೀರ್ ಅಲಿ, ರೈತ ಘಟಕದ ಜಿಲ್ಲಾಧ್ಯಕ್ಷರಾದ ಆನಂದ್ ಮಡಿವಾಳ್, ನಾಗೇಶ್ PK, ಬಾಬು, ಮಲ್ಲೇಶ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಮನವಿ ಸಲ್ಲಿಸಿ ಇದಕ್ಕೆ ಇಒ ಪರಿಹಾರ ಒದಗಿಸುವ ಭರವಸೆ ನೀಡಿದರು.